ಇನ್ನು ರಾಯಚೂರಿನ ಸಿರವಾರದ ಜಕ್ಕಲದಿನ್ನಿಯಲ್ಲಿ ಬಂದ್ ಬಿಸಿ ಸಾರಿಗೆ ಮುಷ್ಕರ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಗೂಡ್ಸ್ ಆಟೋಗಳಲ್ಲಿ ವಿದ್ಯಾರ್ಥಿಗಳ ಸಂಚಾರ ಬಸ್ ಇಲ್ಲದೆ ರಾಯಚೂರಿನ ಸಿರವಾರದ ಜಕ್ಕಲದಿನ್ನಿ. ಸೊ ನೀವೀಗ ನೋಡ್ತಾ ಇದ್ದೀರಾ, ಈ ಥರ ಗೂಡ್ಸ್ ಆಟೋದ ಹತ್ಕೊಂಡು ವಿದ್ಯಾರ್ಥಿಗಳು ಶಾಲೆ ಸೇರಬೇಕಾಗಿದೆ. ರಾಯಚೂರಿನ ಸಿರವಾರದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಗೂಡ್ಸ್ ಆಟೋದಲ್ಲಿ ವಿದ್ಯಾರ್ಥಿಗಳನ್ನ ತುಂಬಿಸ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಸೊ ಬಸ್ ಇಲ್ಲದೆ ಈಗ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಹೇಗೆ ಸಮಸ್ಯೆಗೊಳಗಾಗ್ತಾ ಇದ್ದಾರೆ. ಆಗಲೇ ಒಬ್ಬರು ಫೋನ್ಪೇ ಮೂಲಕ ಹಣ ಹಾಕ್ಸ್ಕೊಂಡು ಹೋಗಬೇಕಾಯಿತು. ಇನ್ನು ಬಸ್ಗಾಗಿ ಕಾದು ಕಾದು ನಿದ್ದೆಗೆ ಜಾರ್ತಿದ್ದಾರೆ ಪ್ರಯಾಣಿಕರು. ಕೊಪ್ಪಳ ಬಸ್ ನಿಲ್ದಾಣದಲ್ಲಿ ನಿದ್ದೆಗೆ ಜಾರಿದ್ದಾರೆ ಜನರು. ಬಸ್ ಇಲ್ಲದೆ ಕಾಲೇಜಿಗೆ ಹೋಗೋದಕ್ಕಾಗದೆ ವಿದ್ಯಾರ್ಥಿಗಳು ಒಂದು ಕಡೆ ಪರದಾಟವನ್ನು ನಡೆಸ್ತಾ ಇದ್ರೆ, ಬಸ್ ಈಗ ಬರಬಹುದು ಆಗ ಬರಬಹುದು ಅಂತ ಕಾದು ಕಾದು ನಿದ್ದೆಗೆ ಜಾರ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಸಾಕಷ್ಟು ಜನ ಬಸ್ಗಾಗಿ ಕಾದು ಕುಳಿತಿದ್ದಾರೆ. ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದ್ರು ಮಾಡಬಹುದು, ಬಸ್ ಬರಬಹುದು ಅಂತಾನೆ ಕಾದು ಕುಳಿತಿದ್ರು. ಆದರೆ ಕಾದು ಕಾದು ಸುಸ್ತಾಗಿದ್ದಾರೆ, ಹಾಗಾಗಿ ನಿದ್ದೆಗೆ ಜಾರ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಪರ್ಯಾಯ ವ್ಯವಸ್ಥೆ ಬಸ್ನ ಮಾಡಿಲ್ಲ, ಹಾಗಾಗಿ ಸಮಸ್ಯೆಯನ್ನು ತಂದಿಟ್ಟಿದೆ ಅವರಿಗೆ. ಇನ್ನು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗೋದಕ್ಕೆ ಅಂತ ಬೆಳಗ್ಗೆಯಿಂದಲೂ ಕೂಡ ಬಂದು ನಿಂತಿದ್ದಾರೆ. ಅವ್ರಿಗೂ ಕೂಡ ಬಸ್ ಸಿಗದೆ ಪರದಾಟವನ್ನು ನಡೆಸ್ತಿದ್ದಾರೆ. ಹೇಗೋ ಏನೋ ಕಾಲೇಜ್ಗೆ ಹೋಗೋಕ್ಕೆ ಅಂತ ಒಂದು ಬಸ್ ಹಿಡ್ಕೊಂಡು ಬಂದ್ವಿ, ಆದರೆ ಆ ಭಾಗದಿಂದ ಮತ್ತೊಂದು ಕಾಲೇಜಿಗೆ ಹೋಗೋದಕ್ಕೆ ಬಸ್ ಇಲ್ಲದೇ ಅವರು ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬಸ್ ಸ್ಟಾಪ್ನಲ್ಲಿಯೇ ಸುಮಾರು ಹೊತ್ತುಗಳಿಂದ ಅಲ್ಲೇ ನಿಂತು ಬಸ್ಗಾಗಿ ಕಾದು ಕುಳಿತು ಪ್ರಯಾಣಿಕರಂತೂ ಹೈರಾಣಾಗಿ ಹೋಗಿದ್ದಾರೆ. ಈಗಲಾದರೂ ಬಸ್ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆನಾದರೂ ಮಾಡಿ ಅಂತ ಅಲ್ಲಿ ಕೋರ್ಕೊಳ್ತಾ ಇದ್ದಾರೆ. ಇನ್ನು ಸಿಬ್ಬಂದಿಗಳಾಗಲಿ ಅಥವಾ ನೌಕರರಾಗಲಿ ಯಾರೂ ಕೂಡ ಇಲ್ಲಿವರೆಗೂ ಹಾಜರಾಗಿಲ್ಲ ಕೆಲಸಕ್ಕೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮೇಲಧಿಕಾರಿಗಳಿಗೂ ಕೂಡ ಬಗ್ತಾ ಇಲ್ಲ ಅವರು.